ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಆ್ಯಕ್ಚುಲಿ ನಾನು 2 ಡೇಸಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಂದು ಎಕ್ಸಾಮ್ಸ್ ಇತ್ತು. ಸೊ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಅಂತ ಹೋದೆ. ನಮ್ಮ ಎಕ್ಸಾಮ್ ಆಫ್ಟರ್ನೂನ್ ಇರೋದಕ್ಕೆ ನನ್ನ ಫ್ರೆಂಡ್ ಸ್ವಲ್ಪ ಲೇಟಾಗಿ ಮನೆ ಬಿಡೋದ ಅಂತ ಹೇಳಿದ್ಲು. ಸೊ ಅದಕ್ಕೆ ನಾವು ಲೇಟಾಗಿ ಮನೆ ಬಿಟ್ವಿ. ಸೊ ಅದಕ್ಕೆ ಜಾಸ್ತಿ ಏನು ಟ್ರಾಫಿಕ್ ಇರಲಿಲ್ಲ ನಮಗೆ. ಸೊ ಬೇಗನೆ ನಾವು ಕಾಲೇಜ್ಗೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಓದಿದ್ರಪ್ಪ. ಸೊ ನಾವು ಸ್ವಲ್ಪ ಸೀರಿಯಸ್ನೆಸ್ ತೊಗೊಂಡು ಓದಿದ್ವಿ. ಓದೋದಾದ ತಕ್ಷಣ ನಮ್ಮ ಸರು ನಮ್ಮ ಫ್ರೆಂಡಿಗೆ ಕರೆದ್ರು. ಅಲ್ಲಿ ನೋಡಿದ್ರೆ ಅವಳು ತುಂಬಾ ಹ್ಯಾಪಿ ಆಗಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದ್ರೆ ಅವಳಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು, ಆದ್ರೂ ಅವಳಿಗೆ ಹಾಲ್ ಟಿಕೆಟ್ ಸಿಕ್ತು. ಸೊ ಅವಳು ಹ್ಯಾಪಿ ಆಗಿದ್ಲು. ಸೊ ನಾವು ಎಕ್ಸಾಮ್ ಬರ್ದ್ಬಿಟ್ಟು ಕೆಳಗೆ ಬಿಡೋದು ನೋಡಿದ್ರೆ ಇವಳು ಆಲ್ರೆಡಿ ಬರ್ಬಿಟ್ಟು ಬಂದು ಹೇಗೆ ಬರ್ದಿದ್ರೆ ಚೆನ್ನಾಗಿ ಬಂದು. ಅವಾಗ ನಾನು ಇನ್ನೊಂದು ಫ್ರೆಂಡ್ ಅವಳಿಗೆ ಹೇಗೆ ಬರ್ದಿದೆ ಅಂತ. ಸೊ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬಂದ್ರು. ಅಲ್ಲಿ ಕ್ಯಾಂಪಸಲ್ಲಿ ನೋಡಿದ್ರೆ ಎಕ್ಸಾಮ್ ಬರ್ದ ತಕ್ಷಣ ಎಲ್ಲರೂ ಹೋಗ್ಬಿಟ್ರಪ್ಪ. ನನ್ನ ಫ್ರೆಂಡ್ ನೋಡಿದ್ರೆ ಎಕ್ಸಾಮ್ ಬರ್ದು ಖುಷಿಗೆ ಅವಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾವಳೆ. ಸೊ ಹಿಂಗೆ ತಮಾಷೆ ಮಾಡ್ತಾ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿ ನನ್ನ ಫ್ರೆಂಡ್ಸ್ ಅವ್ರಿಗೆ ಬಸ್ ಸಿಕ್ತು, ಅವ್ರು ಹೋಗ್ಬಿಟ್ರು. ನಾನು ನನ್ನ ಫ್ರೆಂಡ್ಸ್ ಸ್ನೇಹ ಇಬ್ಬರೇ ಇದ್ವಿ. ತುಂಬ ಟೈರ್ಡ್ ಆಗಿತ್ತು, ಬಸ್ ಬರ್ತಾಯಿದೆ, ತುಂಬ ರಶ್ ಇತ್ತು. ಸೊ ತಿನ್ಕೊಂಡು ಹೋಗೋಣ ಅಂತ ತಿನ್ಕೊಂಡು ಅದೇ ರಶ್ ಇದ್ದಿದ್ದು ಬಸ್ಗೆ ಹತ್ಬಿಟ್ವಿ. ಥ್ಯಾಂಕ್ ಯು ಗಾಯ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.